ಮತ್ತು ರೆಕಾರ್ಡ್ಸ್ ರೂಮ್ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿ ಇನ್ನೂ ಎಕ್ಸ್ಟೆಂಡ್ ಮಾಡೋ ಪರಿಸ್ಥಿತಿ ಬರ್ತಿತ್ತು. ಈ ಡಿಸ್ಕ್ರೈಬ್ ಬಂದಿರೋದ್ರಿಂದ ಆ ಒಂದು ಪ್ರಾಬ್ಲಮ್ ಆಗೋದು ನಿಂತಿದೆ. ಡಿಸ್ಕ್ರೈಬ್ ಬಂದು 1 ಮಂತ್ ಆಯ್ತಲ್ಲ, ನಿಮ್ಗೆ ಹೇಗೆ ಅನಿಸ್ತಿದೆ? ಡಿಸ್ಕ್ರೈಬ್ ಬಂದ್ರ ಮೇಲೆ ತುಂಬ ಹೆಲ್ಪ್ಫುಲ್ ಆಗಿದೆ ಮ್ಯಾಮ್. ಯಾಕೆ ಅಂತಂದರೆ ಕೇಸ್ ಶೀಟ್ಸ್ ಎಲ್ಲ ತುಂಬ ಅಂದರೆ ಒಂದು ಪೇಷಂಟ್ ಇಲ್ಲಿ ಅಡ್ಮಿಷನಿಗೆ ಬಂದರು ಅಂದರೆ ಆ ಕೇಸ್ ಶೀಟು ಜೆರಾಕ್ಸು ಅದು ಇದು ಅಂತ ಹೇಳಿ ಪೇಪರ್ ಶೀಟ್ ಎಲ್ಲ ಜಾಸ್ತಿ ಅಟ್ಯಾಚ್ ಆಗ್ತಿತ್ತು. ಹಾಗಾಗಿ ಫೈಲ್ ತುಂಬ ದಪ್ಪ ಆಗ್ತಿತ್ತು. ಆವಾಗ ಸ್ಟೆಪ್ಲರ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಮತ್ತು ರೆಕಾರ್ಡ್ಸ್ ರೂಮ್ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿ ಇನ್ನೂ ಎಕ್ಸ್ಟೆಂಡ್ ಮಾಡೋ ಪರಿಸ್ಥಿತಿ ಬರ್ತಿತ್ತು. ಈ ಡಿಸ್ಕ್ರೈಬ್ ಬಂದಿರೋದ್ರಿಂದ ಆ ಒಂದು ಪ್ರಾಬ್ಲಮ್ ಆಗೋದು ನಿಂತಿದೆ. ಒಂದು ಮೇಂಟೈನ್ ಮಾಡೋಕೆ ಆಗ್ತಾ ಇದೆ. ಡಿಸ್ಕ್ರೈಬ್ ಬಂದ್ರ ಮೇಲೆ ನಾವು ಎಷ್ಟೋ ವಿಷಯಗಳು ಕಲ್ತಿದ್ದೀವಿ. ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನೀವು ಬಂದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನಮಗೆ ಇದ್ರ ಬಗ್ಗೆ ಚೆನ್ನಾಗಿ ಕ್ಲಾಸಸ್ ಹೇಳ್ಕೊಟ್ಟಿರೋದ್ರಿಂದ ನಾವು ಇವಾಗ ಪಿಕಪ್ ಆಗಿದ್ದೀವಿ. ಮತ್ತೊಂದು ಡಾಕ್ಟರ್ ಹತ್ರ ಫೈಲ್ ಎಲ್ಲ ಕಳಿಸುವಾಗ ನಮಗೆ ಕಷ್ಟ ಆಗ್ತಿತ್ತು. ಒಂದು ಬುಕ್ ಇಲ್ಲ ಅಂದರೂ ಫೈಲ್ ಇಲ್ಲ ಅಂದರೂ ಏನೇ ಒಂದಾದರೂ ಮಿಸ್ ಆಗ್ತಾ ಇತ್ತು. ನಾವು ಅಲ್ಲಿ ಹೋಗಿ ತೊಗೊಂಡೋಗಿ ಕೊಟ್ಟು ಬರೋದಿತ್ತು. ಇವಾಗ ಹಾಗೇನಿಲ್ಲ. ನಾವಿಲ್ಲಿ ನೋಟ್ಸ್ ಹಾಕಿರೋದನ್ನ ಡಾಕ್ಟ್ರು ಈಸಿಯಾಗಿ ನೋಡ್ತಾರೆ, ಅವರು ನೋಟ್ಸ್ ಹಾಕಿರೋದನ್ನ ನಾವು ಈಸಿಯಾಗಿ ನೋಡ್ತೀವಿ. ಹಾಗಾಗಿ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಡಿಶ್ಚಾರ್ಜ್ ಸಮ್ಮರಿ ಎಲ್ಲ ಚೆನ್ನಾಗಾಗ್ತಿದೆ. ಡಾಕ್ಟರ್ಸ್ ಎಲ್ಲ ಅಪ್ರೂವಲ್ ಕೊಡ್ತಾರೆ. ನಾವು ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ನೋಡಿಬಿಟ್ಟು ಕ್ರಾಸ್ ಚೆಕ್ ಮಾಡಿಬಿಟ್ಟು ಏನಾದ್ರು ಪ್ರಾಬ್ಲಮ್ಸ್ ಮಿಸ್ಟೇಕ್ ಇದ್ದರೆ ಸಿಗ್ನೇಚರು ಅಥವಾ ಡಾಕ್ಟರ್ ಸಮ್ಮರಿ ಏನಾದ್ರು ಮಾಡಿರೋದು ಏನಾದ್ರು ಮಿಸ್ಟೇಕ್ ಇತ್ತು ಅಂತಂದರೆ ಅದನ್ನು ಕರೆಕ್ಷನ್ ಮಾಡಿಬಿಟ್ಟು ನಾವು ಸೆಂಡ್ ಮಾಡ್ತೀವಿ ಡಾಕ್ಟ್ರಿಗೆ. ಡಾಕ್ಟ್ರು ನೋಡಿಬಿಟ್ಟು ಅವರು ಡಿಶ್ಚಾರ್ಜ್ ಸಮ್ಮರಿ ಮೆಡಿಕೇಷನ್ ಎಲ್ಲ ಬರೆದು ಅಪ್ರೂವಲ್ ಕೊಡ್ತಾರೆ. ಹಾಗಾಗಿ ಇದು ಡಿಸ್ಕ್ರೈಬ್ ಬಂದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ. ನಮಗೂ ಸ್ವಲ್ಪ ಕಲ್ತಂಗಾಗಿದೆ.